ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದ ಸ್ವಾಗತ ಕೋರುತ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ದಿವಸ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2020ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಅದಕ್ಕೆ ಪ್ರಶ್ನೆಯೊಂದಿಗೆ ವಿಶ್ಲೇಷಣೆಯೊಂದಿಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಇವು ಮುಂಬರಲಿರುವ ಪರೀಕ್ಷೆಗೆ ಅತಿ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, 1967ರಲ್ಲಿ ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತೇಳಿ ಪ್ರಶ್ನೆ ಇದೆ. 1967ರಲ್ಲಿ ಕುವೆಂಪುರವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀರಾಮಾಯಣಂ ದರ್ಶನಂ ಕೃತಿಗೆ. ಜ್ಞಾನಪೀಠ ಪ್ರಶಸ್ತಿ ಭಾರತ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಶ್ರೇಷ್ಠ ಪ್ರಶಸ್ತಿಯಾಗಿದೆ. ಈ 1964ರಲ್ಲಿ ಈ ಪ್ರಶಸ್ತಿ ಸ್ಥಾಪನೆ ಆಗ್ತದೆ. ಎಷ್ಟರಲ್ಲಿ ಅಂದರೆ 1964ರಲ್ಲಿ ಪ್ರಶಸ್ತಿ ಸ್ಥಾಪನೆ ಆಗ್ತದೆ. 1965ರಿಂದ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಲಾಯಿತು. ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕರಿತೀವಿ. ಇವರ ಅನ್ವರ್ಥನಾಮ ಕುವೆಂಪು ಅಂತೇಳಿದೆ. ಕುವೆಂಪುರವರಿಗೆ 1965ರಲ್ಲಿ ಮೊದಲ ಬಾರಿಗೆ ಪ್ರಶಸ್ತಿ ಇವರು ಪಡ್ಕೊತಾರೆ. ಒಟ್ಟಾರೆಯಾಗಿ ಕನ್ನಡಿಗರು ಅಂದರೆ ಒಟ್ಟು 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರದಾರ. ಅವ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ತಿಳ್ಕೊಳ್ಳೋಣ. ಯಾವ ಕೃತಿಗೆ ಯಾವಾಗ ಪ್ರಶಸ್ತಿ ಬಂತು ಅಂಥೇಳಿ. ಮೊದಲನೇದಾಗಿ ಕುವೆಂಪುರವರು ಶ್ರೀರಾಮಾಯಣಂ ದರ್ಶನಂ 1967. ದ ರಾ ಬೇಂದ್ರೆ 4 ತಂತಿ 1973ರಲ್ಲಿ ಇವರಿಗೆ ಪ್ರಶಸ್ತಿ ಪಡ್ತಾರೆ, 4 ತಂತಿ ಅಂತಕ್ಕಂಥ ಕೃತಿಗೆ. ಅದೇ ರೀತಿ ಶಿವರಾಮ್ ಕಾರಂತರರು ಮುಕ್ಕಜ್ಜಿಯ ಕನಸುಗಳು ಕೃತಿಗೆ 1977ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇವರ ಕೃತಿ ಚಿಕ್ಕವೀರ ರಾಜೇಂದ್ರ 1983ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ಅದೇ ರೀತಿ ವಿಕ್ರು ಗೋಕಾಕ್ರವರು 1990ರಲ್ಲಿ ಇವರ ಕೃತಿ ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಯು ಆರ್ ಅನಂತಮೂರ್ತಿಯವರ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಅದೇ ರೀತಿ ಗಿರೀಶ್ ಕಾರ್ನಾಡ್ ಅವರು ಕೂಡ ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಪ್ರಶಸ್ತಿ ಪಡ್ಕೊತಾರೆ. ಚಂದ್ರಶೇಖರ್ ಕಂಬಾರ್ ಅವರು ಸಮಗ್ರ ಸಾಹಿತ್ಯಕ್ಕೆ ಇವರು ಕೂಡ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊತಾರೆ. ಒಟ್ಟಾರೆಯಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರಂದರೆ 8 ಜನ. ಈ 8 ಜನ ಮಹನೀಯರು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಮೋಪ್ಲಾ ಚಳವಳಿ ನಡೆದದ್ದು ಎಲ್ಲಿ ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಕೇರಳದಲ್ಲಿ. ಮೋಪ್ಲಾ ಚಳವಳಿ ಕೇರಳದಲ್ಲಿ ನಡೀತದೆ 1921ರಲ್ಲಿ ಮೋಪ್ಲಾ ಅಥವಾ ಮಾಪಿಳ್ಳೆ ದಂಗೆ ಅಂತ ಕರೀತಾರೆ ಅದಕ್ಕೆ. ಅದೇ ರೀತಿ ಕಿತ್ತೂರಿನ ದಂಗೆ ನಾವು ನೋಡೋದಾದರೆ ಬೆಳಗಾವಿ ಜಿಲ್ಲೆಯಲ್ಲಿ 1824ರಿಂದ 1929ರವರೆಗೆ ನಾಯಕತ್ವ ವಹಿಸಿದ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಮತ್ತು ಸಂಗೊಳ್ಳಿ ರಾಯಣ್ಣವರ ನೇತೃತ್ವದಲ್ಲಿ ಕಿತ್ತೂರು ದಂಗೆ ನಡೀತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಸ್ತಿ ಹಕ್ಕು ಅಂತಕ್ಕಂಥದ್ದು. ಈಗ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಅದನ್ನು ಕಾನೂನುಬದ್ಧ ಹಕ್ಕಾಗಿ ಮಾಡಲಾಗಿದೆ. 1949 ನವೆಂಬರ್ 26ರಂದು ಭಾರತ ಸಂವಿಧಾನ ಅಂಗೀಕಾರವಾಯಿತು. ಯಾವಾಗ ಅಂದರೆ 1949 ನವೆಂಬರ್ 26ರಂದು ಭಾರತ ಸಂವಿಧಾನ ಅಂಗೀಕಾರವಾಗ್ತದೆ. ಅದೇ ರೀತಿ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದ ಸಮಯದಾಗ ಎಷ್ಟು ಮೂಲಭೂತ ಹಕ್ಕುಗಳಿದ್ದು ಅಂದರೆ 7 ಮೂಲಭೂತ ಹಕ್ಕುಗಳು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಇದ್ದು. ಅದೇ ತೆರನಾಗಿ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ? 44ನೇ ತಿದ್ದುಪಡಿ ಮಾಡುವ ಮೂಲಕ 31ನೇ ಆಸ್ತಿ ಹಕ್ಕನ್ನು ಯಾವ ವಿಧಿಯಲ್ಲಿತ್ತಂದರೆ 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕು ನಾವು ಕಾಣ್ತಿದ್ವಿ. ಈ 31ನೇ ವಿಧಿಯನ್ನು ಆಸ್ತಿ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಭಾಗ 12ರಲ್ಲಿ ಕಲಂ 300A ವಿಧಿಯಲ್ಲಿ ಕಾನೂನುಬದ್ಧ ಪರಿಹಾರದ ಹಕ್ಕಾಗಿ ಮಾರ್ಪಡಿಸಲಾಯಿತು. ಇದಿಷ್ಟು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಮುಖವಾಗಿ ಮೂಲಭೂತ ಹಕ್ಕುಗಳು
ಭಾಗ 3 ಕಲಂ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಪ್ರಶ್ನೆ ಕೇಳೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ಪ್ರತಿ ವರ್ಷ ಡಿಸೆಂಬರ್ 10ರಂದು ಯಾವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ? ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಡಿಸೆಂಬರ್ 10ನ್ನು ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ತಿಳ್ಕೊಳ್ಳೋದಾದರೆ ಸಮಾನತೆ ಹಕ್ಕು ಕಲಂ 14ರಿಂದ 18ರವರ ವಿಧಿಯಲ್ಲಿ ನಾವು ಈ ಸಮಾನತೆ ಹಕ್ಕುಗಳ ಬಗ್ಗೆ ತಿಳ್ಕೊತೀವಿ. ಸ್ವಾತಂತ್ರ್ಯದ ಹಕ್ಕು ಕಲಂ 19ರಿಂದ 22ನೇ ವಿಧಿಯೊಳಗೆ. ಶೋಷಣೆ ವಿರುದ್ಧದ ಹಕ್ಕು ಕಲಂ 23ರಿಂದ 24ನೇ ವಿಧಿಯೊಳಗೆ ನಾವು ಶೋಷಣೆ ವಿರುದ್ಧದ ಹಕ್ಕುಗಳ ಬಗ್ಗೆ ಮಾಹಿತಿ ತಿಳ್ಕೊತೀವಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಲಂ 25ರಿಂದ 28ರ ವಿಧಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾಹಿತಿ ತಿಳ್ಕೊತೀವಿ. ಅದೇ ರೀತಿ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು ಕಲಂ 29ರಿಂದ 30ನೇ ವಿಧಿಯೊಳಗೆ ನಾವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ನಾವು ಮಾಹಿತಿ ತಿಳ್ಕೊತಿದ್ದೀವಿ. ಅದೇ ರೀತಿ 6ನೇದಾಗಿ ಸಂವಿಧಾನದ ಪರಿಹಾರದ ಹಕ್ಕು ಕಲಂ 32ನೇ ವಿಧಿ. ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಮುಂದಿನ ಪ್ರಶ್ನೆ, ಕಳಿಂಗ ಪ್ರಶಸ್ತಿ ಇದಕ್ಕಾಗಿ ಸ್ಥಾಪಿಸಲಾಯಿತು. ಕಳಿಂಗ ಪ್ರಶಸ್ತಿ ಇದಕ್ಕಾಗಿ ಸ್ಥಾಪಿಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಯಾವುದಕ್ಕಾಗಿ ಅಂದರೆ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದ ಸಾಧನೆಗಾಗಿ ಕಳಿಂಗ ಪ್ರಶಸ್ತಿ ನೀಡಲಾಗ್ತದೆ. ಈ ಪ್ರಶಸ್ತಿ ಯುನೆಸ್ಕೋದವರು ನೀಡ್ತಾರೆ. ಈ ಪ್ರಶಸ್ತಿ ಯಾರು ಕೊಡ್ತಾರೆ ಅಂದರೆ ಯುನೆಸ್ಕೋದವರು ಈ ಪ್ರಶಸ್ತಿಯನ್ನು ನೀಡ್ತಾರೆ. ನೊಬೆಲ್ ಪ್ರಶಸ್ತಿ 1901ರಲ್ಲಿ ಸ್ಥಾಪನೆ ಆಗ್ತದೆ. ಡೈನಮೈಟ್ ಸಂಶೋಧಕರಾದ ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಿನಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಅಥವಾ 2-3 ವರ್ಷಕ್ಕೊಮ್ಮೆ ಈ ಪ್ರಮುಖವಾಗಿ 6 ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 1958ರಲ್ಲಿ ಸ್ಥಾಪಿಸಲಾಯಿತು. ಇದು ಫಿಲಿಪೈನ್ಸ್ ಸರ್ಕಾರದವರು ಇದನ್ನು ಪ್ರದಾನ ಮಾಡುವರು. ಫಿಲಿಪೈನ್ಸ್ ಸರ್ಕಾರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಯಾರು ನೀಡ್ತಾರೆ ಅಂದರೆ ಫಿಲಿಪೈನ್ಸ್ ಸರ್ಕಾರದವರು ಈ ಪ್ರಶಸ್ತಿಯನ್ನು ನೀಡ್ತಾರೆ. ಅದೇ ರೀತಿ ಪುಲಿಟ್ಜರ್ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1917ರಲ್ಲಿ ಸ್ಥಾಪನೆ ಆಗ್ತದೆ. ಪುಲಿಟ್ಜರ್ ಪ್ರಶಸ್ತಿ ಇದು ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂದರೆ ಪ್ರಮುಖವಾಗಿ ಪತ್ರಿಕಾ ಕ್ಷೇತ್ರಕ್ಕೆ ನೀಡುವ ಶ್ರೇಷ್ಠ ಪ್ರಶಸ್ತಿಯಾಗಿದೆ ಪುಲಿಟ್ಜರ್ ಪ್ರಶಸ್ತಿ. ಇಲ್ಲಿ ಪ್ರಮುಖವಾಗಿ ಇನ್ನೊಂದಿಷ್ಟು ಪ್ರಶಸ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಮುಂಬರಲಿರುವ ಪರೀಕ್ಷೆಗೆ ಈ ಪ್ರಶಸ್ತಿ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಬಂದೇ ಬರ್ತದೆ. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1964ರಲ್ಲಿ. ಇದು ಸಾಹಿತ್ಯಕ್ಕೆ ನೀಡುವ ಪ್ರಮುಖ ಪ್ರಶಸ್ತಿಯಾಗಿದೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1954ರಲ್ಲಿ. ಇದು ಕೂಡ ಸಾಹಿತ್ಯಕ್ಕೆ ನೀಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಯಾಗಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದು ಸಿನಿಮಾ ಕ್ಷೇತ್ರಕ್ಕೆ ನೀಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಇದು ಸ್ಥಾಪನೆ ಆಗಿದ್ದು 1969ರಲ್ಲಿ. ಅದೇ ರೀತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ 1991-92ರಲ್ಲಿ ಸ್ಥಾಪನೆ ಮಾಡ್ತದೆ. ಇದು ಕ್ರೀಡಾ ಕ್ಷೇತ್ರಕ್ಕೆ ನೀಡುವಂಥ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಕ್ರೀಡಾ ಕ್ಷೇತ್ರಕ್ಕೆ ನೀಡತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ. ಇನ್ನು ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1985ರಲ್ಲಿ. ಇದು ಕ್ರೀಡಾ ತರಬೇತುದಾರರಿಗೆ, ಕ್ರೀಡಾ ಕೋಚ್ಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು. ಇನ್ನು ಗ್ರಾಮಿ ಪ್ರಶಸ್ತಿ ಇದು ಸಂಗೀತ ಕ್ಷೇತ್ರಕ್ಕೆ ನೀಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಇದು ಸ್ಥಾಪನೆ ಆಗಿದ್ದು 1959ರಲ್ಲಿ. ಮುಂದಿನ ಒಂದು ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೂಲದ ಏಷ್ಯಾ ಖಂಡದ ವ್ಯಕ್ತಿ ಯಾರು ಅಂತೇಳಿ ಪ್ರಶ್ನೆ ಇದೆ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೂಲದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಅಂತೇಳಿ ಪ್ರಸಿದ್ಧಿ ಪಡೆದವರು ಯಾರು ಅಂದರೆ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಇವರ ಪ್ರಮುಖ ಕೃತಿ ಗೀತಾಂಜಲಿ ಅಂತಕ್ಕಂಥದ್ದು 1913ರಲ್ಲಿ ಇದನ್ನು ಬಿಡುಗಡೆ ಮಾಡ್ತಾರೆ. ಇವರಿಗೆ ಪ್ರಮುಖ ಬಿರುದು ಗುರುದೇವ ಅಂತೇಳಿ ಕರೀತಿದ್ರು. ಇವರು 2 ದೇಶದ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಮೊದಲನೇದಾಗಿ ಭಾರತ ದೇಶದ್ದು ಜನಗಣಮನ ಅಂತಕ್ಕಂಥದ್ದು, ಇನ್ನೊಂದು ದೇಶ ಬಾಂಗ್ಲಾದೇಶದ್ದು ಸಮರ್ ಸೋನಾ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಕೂಡ ಇವರು ಬರೀತಾರೆ. ಭಾರತದ ರಾಷ್ಟ್ರಗೀತೆಯನ್ನು ಪ್ರಥಮ ಬಾರಿಗೆ 1911ರ
ಅಲ್ಲಿ ನಡೆದ ಕಲ್ಕತ್ತಾ INS ಅಧಿವೇಶನದಲ್ಲಿ SK ದಾರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. 1950 ಜನವರಿ 24ರಲ್ಲಿ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದೇವೆ. ಮುಂದಿನ ಒಂದು ಪ್ರಶ್ನೆ, ಹಿತ್ತಾಳೆ ಇದರ ಮಿಶ್ರಣವಾಗಿದೆ. ಹಿತ್ತಾಳೆ ಯಾವುದರ ಮಿಶ್ರಣವಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದು ತಾಮ್ರ ಮತ್ತು ಸತುವಿನ ಮಿಶ್ರಣವಾಗಿದೆ. ಹಿತ್ತಾಳೆ ಅಂತಕ್ಕಂಥದ್ದು ತಾಮ್ರ ಮತ್ತು ಸತುವಿನ ಮಿಶ್ರಣವಾಗಿದೆ. ಇದು ತಾಮ್ರ ಮತ್ತು ಸತುವಿನ ಮಿಶ್ರಣ ತಾಸ ಅಂತೇಳಿ ನಾವು ನೆನಪಿನಲ್ಲಿ ಇಟ್ಕೋಬಹುದು. ಪ್ರಪಂಚದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂದರೆ ಅದು ತಾಮ್ರ ಆಗಿದೆ. ಪ್ರಪಂಚದಲ್ಲೇ ಮಾನವ ಬಳಸಿದ ಮೊದಲ ಲೋಹ ಯಾವುದಂದರೆ ಅದು ತಾಮ್ರ. ಕಂಚು ಯಾವುದರ ಮಿಶ್ರಣ ಅಂತ ಕೇಳಿದರೆ ತಾಮ್ರ ಮತ್ತು ತವರದ ಮಿಶ್ರಣ. ತಾಮ್ರ ಮತ್ತು ತವರದ ಮಿಶ್ರಣ ಕಂಚಾಗಿದೆ. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದ ಅಂಗವು ದೇಹದ ಶಕ್ತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೈಟ್ರೋಕಾಂಟ್ರಿಯಾ. ಮೈಟ್ರೋಕಾಂಟ್ರಿಯಾ ಅಂತಕ್ಕಂಥದ್ದು ಜೀವಕೋಶದ ದೇಹದ ಶಕ್ತಿ ಕೇಂದ್ರವನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿ ಲೈಸೋಜೋಮ್ಗಳು ಆತ್ಮಹತ್ಯೆ ಚೀಲ ಅಂಥೇಳಿ ಇವಕ್ಕೆ ಕರೀತಾರೆ. ರೈಬೋಸೋಮ್ಗೆ ಪ್ರೋಟೀನ್ನ ಕಾರ್ಖಾನೆ ಅಥವಾ ಪ್ರೋಟೀನ್ನ ಉತ್ಪಾದನಾ ಕೇಂದ್ರ ಎಂದು ರೈಬೋಸೋಮ್ಗೆ ಕರೀತಾರೆ. ಅದೇ ರೀತಿ ಗಾಲ್ಗಿ ಸಂಕೀರ್ಣ ಇದೊಂದು ಸಾಗಾಣಿಕಾ ವ್ಯೂಹವಾಗಿ ಇದನ್ನು ಬಳಸಲಾಗ್ತದೆ. ಗಾಲ್ಗಿ ಸಂಕೀರ್ಣ. ಮುಂದಿನ ಒಂದು ಪ್ರಶ್ನೆ, ಈ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ ಎಲ್ಲಿದೆ? ಕೇಂದ್ರೀಯ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೈಸೂರಿನಲ್ಲಿದೆ. CFTRI ಇದರ ವಿಸ್ತೃತ ರೂಪ ನೋಡೋದಾದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕರಿತೀವಿ. ಇದು ಮೈಸೂರಿನಲ್ಲಿದೆ. 1950 ಅಕ್ಟೋಬರ್ 21ರಂದು ಇದರ ಸ್ಥಾಪನೆ ಆಗ್ತದೆ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ 1950 ಅಕ್ಟೋಬರ್ 21ರಂದು ಮೈಸೂರಿನಲ್ಲಿ ಸ್ಥಾಪಿಸಲಾಗುತ್ತದೆ. ಈ ಕೆಳಗಿನವುಗಳನ್ನು ಕ್ರಮವಾಗಿ ಬರೆಯಿರಿ ಅಂತೇಳಿ ಪ್ರಶ್ನೆ ಇದೆ. ಮೊದಲನೇದಾಗಿ ದಂಡಿ ಸತ್ಯಾಗ್ರಹ, ಸೈಮನ್ ಕಮಿಷನ್, ಪೂನಾ ಒಪ್ಪಂದ, ಗಾಂಧಿ ಇರ್ವಿನ್ ಒಪ್ಪಂದ ಅಂತೇಳಿ ಪ್ರಮುಖವಾಗಿ 4 ಒಂದು ಘಟನೆಗಳನ್ನು ನೀಡಿದ್ದಾರೆ. ಅವುಗಳನ್ನು ನಾವು ಕ್ರಮವಾಗಿ ಬರೀಬೇಕಾಗಿತ್ತು. ನೋಡೋಣ ಕ್ರಮವಾಗಿ. ಸೈಮನ್ ಕಮಿಷನ್ ಅಂತಕ್ಕಂಥದ್ದು 1927ರಲ್ಲಿ ಭಾರತಕ್ಕೆ ಬರ್ತದೆ. ಅದಾದ ನಂತರ 1930 ಮಾರ್ಚ್ 12ರಂದು ದಂಡಿ ಸತ್ಯಾಗ್ರಹ, ಗಾಂಧೀಜಿಯವರ ನೇತೃತ್ವದಲ್ಲಿ ದಂಡಿ ಸತ್ಯಾಗ್ರಹ ಜರುಗುತ್ತದೆ. ಅದೇ ರೀತಿ ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5ರಂದು ಗಾಂಧಿ ಮತ್ತು ಇರ್ವಿನ್ ಅವರ ನಡುವೆ ಒಪ್ಪಂದ ಆಗ್ತದೆ. ಅದೇ ರೀತಿ ಪೂನಾ ಒಪ್ಪಂದ 1932 ಸೆಪ್ಟೆಂಬರ್ 25ರಂದು ಪೂನಾ ಒಪ್ಪಂದ ಯಾರ್ಯಾರ ನಡುವೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರ ನಡುವೆ ಈ ಪೂನಾ ಒಪ್ಪಂದ ಜರುಗುತ್ತದೆ. ಮುಂದಿನ ಒಂದು ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಇಲ್ಲಿ ನೋಡಬಹುದು. ವಿಜಯನಗರದ ಅವಶೇಷಗಳನ್ನು ನಾವು ಎಲ್ಲಿ ಕಾಣಬಹುದು ಅಂದರೆ ಹಂಪಿಯಲ್ಲಿ. ಈ ಹಂಪಿಯ ಪ್ರಾಚೀನ ಹೆಸರು ಏನಾಗಿತ್ತು ಅಂದರೆ ಕಿಷ್ಕಿಂಧೆ ಅಂತ ಕರೀತಿರು. ಪ್ರಾಚೀನ ಹೆಸರು ಕಿಷ್ಕಿಂಧೆ ಅಂತ ಕರೀತಿರು. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದವರು ಹಕ್ಕ ಬುಕ್ಕರಾಯರು ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಇವು ಗುರುಗಳು ಯಾರಾಗಿದ್ದರು? ಇವ ಸ್ಥಾಪಕರ ಗುರುಗಳು ಯಾರಾಗಿದ್ದರು ಅಂದರೆ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸ್ತಾರೆ. ಈ ರಾಜಧಾನಿ ಯಾವುದಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂದರೆ ಆನೆಗುಂದಿಯಾಗಿತ್ತು. ಈ ವಿಜಯನಗರ ಸಾಮ್ರಾಜ್ಯ ಎಲ್ಲಿತ್ತು ಅಂದರೆ ಹಂಪಿಯಲ್ಲಿ. ಇದು ಯಾವ ನದಿ ದಂಡೆ ಮೇಲಿದೆ ಅಂದರೆ ತುಂಗಭದ್ರಾ ನದಿ ದಂಡೆ ಮೇಲಿದೆ. ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯವು 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಆ 4 ಮನೆತನಗಳು ಯಾವುವು ಅಂದರೆ ಮೊದಲನೇದಾಗಿ ಸಂಗಮ ವಂಶ 1336ರಿಂದ 1485ರವರೆಗೆ ಈ ಸಂಗಮ ವಂಶ ಆಳ್ವಿಕೆ ಮಾಡ್ತದೆ. ತದನಂತರ ಸಾಳುವ ವಂಶ ಕ್ರಿಸ್ತಶಕ 1485ರಿಂದ 1503 ತನಕ ಆಳ್ವಿಕೆ ಮಾಡಿದರೆ. ತದನಂತರ ತುಳುವ ವಂಶ 1503ರಿಂದ 1565ರವರೆಗೆ. ಕೊನೆಯದಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ವಂಶ ಅರಬಿಡು ವಂಶ 1570ರಿಂದ 1646ರವರೆಗೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತದೆ. ಮುಂದಿನ ಪ್ರಶ್ನೆ, ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಒಟ್ಟು ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ? ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1/3 ಅನುಪಾತ ಮೀರುವಂತಿಲ್ಲ. ಕರ್ನಾಟಕದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ನೋಡುವುದಾದರೆ ಸದ್ಯಕ್ಕೆ 75 ವಿಧಾನ ಪರಿಷತ್ತಿನ ಸದಸ್ಯರ ಬಲ ಇದೆ. ಇವರ ಅಧಿಕಾರಾವಧಿ 6 ವರ್ಷ. ಇವರು
ಏಜ್ ಆಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕಂದ್ರೆ. ಅದೇ ರೀತಿ ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯಾಬಲ 224. ಇವರು MLAಗಳಾಗಿರ್ತಾರೆ. ಪ್ರತಿ ತಾಲೂಕು ಅಥವಾ ಜಿಲ್ಲೆಯಿಂದ MLAಗಳು ನಾವು ಆರಿಸಿ ಕಳಿಸ್ತೀವಿ. ಇವರ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಇವರು 25 ವರ್ಷ, ಈ ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಆಗಬೇಕಂದ್ರೆ 25 ವರ್ಷ ವಯಸ್ಸಾಗಿರಬೇಕು. ಮುಂದಿನ ಪ್ರಶ್ನೆ, BCG ಲಸಿಕೆ ಈ ಕೆಳಗಿನ ಯಾವ ರೋಗದ ರಕ್ಷಣೆಗಾಗಿ ಹಾಕಲಾಗುವುದು ಅಂತೇಳಿ ಪ್ರಶ್ನೆ ಇದೆ. ಇದು ಸರಿಯಾದ ಉತ್ತರ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ, TB ಅಂತೇಳಿ ಕರಿತೀವಿ. ಅದೇ ರೀತಿ ಏಡ್ಸ್ ಅಂತಕ್ಕಂಥದ್ದು HIV ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗ ಆಗಿದೆ. ಮಲೇರಿಯಾ ರೋಗ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತದೆ. ಮಲೇರಿಯಾ ಯಾವುದರಿಂದ ಬರ್ತದೆ ಅಂದರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತದೆ. ಅದೇ ರೀತಿ ಹಿಮೋಪಿಲಿಯಾ ರಕ್ತ ಹೆಪ್ಪುಗಟ್ಟದಿರುವಂತಕ್ಕಂಥ ಒಂದು ರೋಗ ಅಂತ ಕರೀತಾರೆ ಹಿಮೋಪಿಲಿಯಾಕ್ಕೆ. ಇನ್ನು ಕಾಲುಬಾಯಿ ರೋಗ ದನಗಳಲ್ಲಿ ಅಥವಾ ಹಸುಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಕಾಲುಬಾಯಿ ರೋಗ ಹಸುಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಒಂದು ರೋಗ. ಅದೇ ರೀತಿ ಲೂಯಿ ಪಾಶ್ಚರ್ ಅವರು ಹುಚ್ಚುನಾಯಿ ಕಡಿತಕ್ಕೆ ಒಂದು ವ್ಯಾಕ್ಸಿನೇಷನನ್ನು ಕಂಡುಹಿಡಿತಾರೆ. ಅದೇ ರೀತಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು 1928ರಲ್ಲಿ ಜೀವ ನಿರೋಧಕ ಪೆನ್ಸಿಲನ್ನು ಕಂಡುಹಿಡಿತಾರೆ. ಒಂದು ಲೂಯಿ ಪಾಶ್ಚರ್ ಅವರು ಹುಚ್ಚುನಾಯಿ ಕಡಿತಕ್ಕೆ ವ್ಯಾಕ್ಸಿನೇಷನ್ ಕಂಡುಹಿಡಿತಾರೆ. ಅದನಂತರ ಅದೇ ರೀತಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು 1928ರಲ್ಲಿ ಜೀವ ನಿರೋಧಕ ಪೆನ್ಸಿಲನ್ನು ಕಂಡುಹಿಡಿತಾರೆ. ಮುಂದಿನ ಪ್ರಶ್ನೆ, ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಯಾವ ರಾಜವಂಶಕ್ಕೆ ಸೇರಿದವಾಗಿವೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೊಯ್ಸಳ ರಾಜವಂಶಕ್ಕೆ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಸೇರಿದವೆ. ಹಳೆಬೀಡಿನ ಹೆಸರೇನಾಗಿತ್ತು ಅಂದರೆ, ಮೊದಲ ಹೆಸರೇನಾಗಿತ್ತು ಅಂದರೆ ದ್ವಾರ ಸಮುದ್ರ ಅಂತ ಕರಿತಿದ್ರು. ನಾಟ್ಯ ಸರಸ್ವತಿ ಅಂತೇಳಿ ಪ್ರಸಿದ್ಧಿ ಪಡೆದಿರತಕ್ಕಂಥ ಯಾರು ಅಂದರೆ ಶಕುಂತಲಾದೇವಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕ್ ದಂಡನಾಯಕ ಯಾರಾಗಿದ್ದರು ಅಂದರೆ ಮಲ್ಲಿಕ್ ಕಾಫರ್ ಆಗಿದ್ದರು. ಮಲ್ಲಿಕ್ ಕಾಫರ್ ಅವರು ದಾಳಿ ಮಾಡಿದಾಗ ಹೊಯ್ಸಳರ ದೊರೆ ಯಾರಾಗಿದ್ದರು, ಹೊಯ್ಸಳ ರಾಜವಂಶದ ದೊರೆ ಯಾರಾಗಿದ್ದರು ಅಂದರೆ 3ನೇ ಬಲ್ಲಾಳ ಅವರು ಅಧಿಕಾರ ನಿರ್ವಹಿಸ್ತಾ ಇದ್ದರು. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪರಿನಿರ್ವಾಣ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ 6ರಂದು. BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಇವರು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರು ಸಂವಿಧಾನ ಸಭೆಗೆ ಪಶ್ಚಿಮ ಬಂಗಾಳದಿಂದ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು. ಇನ್ನು ಇವರು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ 1930, 31, 32ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿ ಇವರು 32ನೇ ಕಲಮನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೀತಾರೆ ಅಂಬೇಡ್ಕರ್ ಅವರು. ಅದೇ ರೀತಿ 19ನೇ ಕಲಮನ್ನು ಸಂವಿಧಾನದ ಬೆನ್ನೆಲುಬು ಅಂತ ಕರೀತಾರೆ. ಮುಂದಿನ ಒಂದು ಪ್ರಶ್ನೆ, ರಾಜ ರವಿವರ್ಮ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ? ರಾಜ ರವಿವರ್ಮರವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಇವರು ಚಿತ್ರಕಲೆಗೆ ಪ್ರಸಿದ್ಧಿ ಪಡೆದವರಾಗಿದ್ದಾರೆ ರಾಜ ರವಿವರ್ಮ. ಮೊಘಲ ದೊರೆ ಜಹಾಂಗೀರನು, ಇವರ ಮೊದಲ ಹೆಸರು ಸಲೀಂ ಆಗಿತ್ತು. ಜಹಾಂಗೀರನ ಮೊದಲ ಹೆಸರು ಸಲೀಂ ಅಂತ ಕರೆದಿದ್ದರು. ಚಿತ್ರಕಲೆಗೆ ಅತಿ ಹೆಚ್ಚಾಗಿ ಪ್ರೋತ್ಸಾಹ ನೀಡುತ್ತಿದ್ದ ಜಹಾಂಗೀರ. ಉಸ್ತಾದ್ ಮಾನ್ಸೂರ್ ಅವರು ಜಹಾಂಗೀರ ಆಸ್ಥಾನದ ಚಿತ್ರಕಲಾವಿದನಾಗಿದ್ದಾನೆ. ಉಸ್ತಾದ್ ಮಾನ್ಸೂರ್ ಅವರು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿ ಸರಿಯಾದದ್ದಲ್ಲ ಅಂತೇಳಿ ಪ್ರಶ್ನೆ ಇದೆ. ಈ ಆಯ್ಕೆಗಳನ್ನು ನೋಡೋದಾದರೆ ಲೋಕಮಾನ್ಯ ಅಂತೇಳಿ ಬಾಲ್ ಗಂಗಾಧರ ತಿಲಕರ್ ಅವರಿಗೆ ಕರೀತಿದ್ರು. ಗಡಿನಾಡ ಗಾಂಧಿ ಅಂತೇಳಿ ಇದು ಅಬ್ದುಲ್ ಕಲಾಂ ಆಜಾದ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಗಡಿನಾಡ ಗಾಂಧಿ ಅಂತೇಳಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನು ಕರೀತಾ ಇದ್ರು. ಅದೇ ರೀತಿ ನೇತಾಜಿ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕರೀತಾ ಇದ್ರು. ದೇಶಬಂಧು ಚಿತ್ತರಂಜನ್ ದಾಸ್ ಅವರನ್ನು ಕರೀತಾ ಇದ್ರು. ಇದು ಗಡಿನಾಡ ಗಾಂಧಿ ಅಂತೇಳಿ ಈ ಆಯ್ಕೆಯಲ್ಲಿ ಅಬ್ದುಲ್ ಕಲಾಂ ಆಜಾದ್ ಅವರು ತಪ್ಪಾಗಿದೆ. ದೇವನಾಮ ಪ್ರಿಯದರ್ಶಿ ಅಂತೇಳಿ ಚಕ್ರವರ್ತಿ ಅಶೋಕನನ್ನು ಕರೀತಾ ಇದ್ರು. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂದರೆ ಸಮುದ್ರಗುಪ್ತರನ್ನು. ಸಮುದ್ರಗುಪ್ತನನ್ನು ಕರೀತಾ ಇದ್ರು. ಭಾರತದ ಬಿಸ್ಮಾರ್ಕ್ ಅಥವಾ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಕರೀತಾ ಇದ್ರು. ಕರ್ನಾಟಕ ಶಾಸನಗಳ ಪಿತಾಮಹ ಅಂತೇಳಿ BL ರೈಸರ್ ಅವರನ್ನು ಕರ್ನಾಟಕ ಶಾಸನ ಪಿತಾಮಹ ಅಂತೇಳಿ ಕರೀತಾರೆ. ಅದೇ ರೀತಿ ಕರ್ನಾಟಕ ಗಾಂಧಿ ಅಂತೇಳಿ ಹಾರ್ಡೇಕರ್ ಮಂಜಪ್ಪನವರನ್ನು ಕರೀತಾರೆ. ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನವರೋಜಿಯವರ ಬಿರುದಾಗಿದೆ. ಅದೇ ರೀತಿ
ದಕ್ಷಿಣಾಪತೇಶ್ವರ ಅಂಥೇಳಿ ಎರಡನೇ ಪುಲಿಕೇಶಿ ಕರಿತಾ ಇದ್ರು. ಇವರು ನರ್ಮದಾ ನದಿ ನಡುವೆ ಒಂದು ಕಾಳಗ ನಡೀತದೆ. ದಕ್ಷಿಣಾಪತೇಶ್ವರ ಮತ್ತು ಉತ್ತರಪತೇಶ್ವರ ಅಂತೇಳಿ ಹೆಸರು ಪಡೆದಿರತಕ್ಕಂಥ ಹರ್ಷವರ್ಧನರ ನಡುವೆ ನರ್ಮದಾ ನದಿ ಕದನ ಜರುಗಿರುತ್ತದೆ. ಅದೇ ರೀತಿ ವೈರುಧ್ಯಗಳ ಮಿಶ್ರಣ ಅಂತೇಳಿ ವೈರುಧ್ಯಗಳ ಮಿಶ್ರಣ ಅಂತೇಳಿ ಮೊಹಮ್ಮದ್ ಬಿನ್ ತುಘಲಕರ್ ಅವರಿಗೆ ಕರಿತಾ ಇದ್ದರು. ಭಾರತ ಶೇಕ್ಸ್ಪಿಯರ್ ಅಂತೇಳಿ ಕಾಳಿದಾಸ ಅವರ ಬಿರುದಾಗಿತ್ತು. ಮುಂದಿನ ಒಂದು ಪ್ರಶ್ನೆ, 1857ರ ಸಿಪಾಯಿ ದಂಗೆ ನಡೆದಾಗ ಭಾರತ ದೇಶದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತೇಳಿ ಪ್ರಶ್ನೆ ಇದೆ. 1857ರ ಸಿಪಾಯಿ ದಂಗೆ ನಡೆದ ಸಂದರ್ಭದಲ್ಲಿ ದೇಶದ ಗವರ್ನರ್ ಜನರಲ್ ಆಗಿದ್ದವರು ಯಾರಂದರೆ ಲಾರ್ಡ್ ಕ್ಯಾನಿಂಗ್ ಅವರು. ಲಾರ್ಡ್ ಕ್ಯಾನಿಂಗ್ ಅವರು ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. 1858ರ ರಾಣಿ ವಿಕ್ಟೋರಿಯಾ ಘೋಷಣೆಯನ್ನು ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. 1858ರ ರಾಣಿ ವಿಕ್ಟೋರಿಯಾ ಘೋಷಣೆ. ಮುಂದಿನ ಪ್ರಶ್ನೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಸಾರಿ ಶಿಕ್ಷಿಸುವಂತಿಲ್ಲ ಎಂಬ ತತ್ವ ಪ್ರತಿಪಾದಿಸುವುದು ಯಾವುದಂತ ಕರೀತಾರೆ? ದ್ವಂದ್ವ ಗಂಡಾಂತರ ಅಂತ ಕರೀತಾರೆ, ಅಥವಾ ದ್ವಯ ಗಂಡಾಂತರ. ಅದಕ್ಕೆ ಇಂಗ್ಲೀಷ್ನಲ್ಲಿ ಡಬಲ್ ಜಿಯೋಪರ್ಡಿ ಅಂತೇಳಿ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಸಾರಿ ಶಿಕ್ಷಿಸುವಂತಿಲ್ಲ ಅಂತೇಳಿ ತತ್ವ ಪ್ರತಿಪಾದನೆ ಮಾಡೋದು ದ್ವಯ ಗಂಡಾಂತರ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದ ಪ್ರಮುಖ ಚಳುವಳಿ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಪ್ರಪಂಚದ ಮೊದಲ ಮಹಾಯುದ್ಧ ಕಾಲದಲ್ಲಿ ಆರಂಭಗೊಂಡ ಭಾರತದಲ್ಲಿ ಆರಂಭಗೊಂಡ ಚಳುವಳಿ ಯಾವುದು ಅಂದರೆ ಹೋಮ್ ರೂಲ್ ಚಳುವಳಿ. ಹೋಮ್ ರೂಲ್ ಚಳುವಳಿ ಕ್ರಿಸ್ತಶಕ ಇದು ಭಾರತದಲ್ಲಿ ಪ್ರಾರಂಭ ಆಗಿತ್ತು. ಅದೇ ರೀತಿ ಕ್ರಿಸ್ತಶಕ 1914ರಿಂದ 1918ರವರೆಗೆ ಮೊದಲ ಮಹಾಯುದ್ಧ ನಡೆಯಿತು. ಈ ಒಂದು ಅವಧಿಯಲ್ಲಿ ಮೊದಲ ಮಹಾಯುದ್ಧ ಜರುಗಿತು. ಅದೇ ರೀತಿ 1916ರಲ್ಲಿ ಬಾಲ್ ಗಂಗಾಧರ್ ತಿಲಕ್ ಹಾಗೂ ಐರ್ಲೆಂಡಿನ ಮಹಿಳೆ ಆದಂಥ ಆನಿ ಬೇಸೆಂಟ್ ಅವರ ನೇತೃತ್ವದಲ್ಲಿ ಹೋಮ್ ರೂಲ್ ಚಳುವಳಿ ಜರುಗುತ್ತದೆ. ಅದೇ ರೀತಿ 1919ರಲ್ಲಿ ವರ್ಸೆಲ್ಸ್ ಒಪ್ಪಂದದೊಂದಿಗೆ 1ನೇ ಮಹಾಯುದ್ಧ ಮುಕ್ತಾಯ ಆಗ್ತದೆ. ಯಾವ ಒಪ್ಪಂದದೊಂದಿಗೆ ಮೊದಲನೇ ಮಹಾಯುದ್ಧ ಮುಗಿತು ಅಂದರೆ ವರ್ಸೆಲ್ಸ್ ಒಪ್ಪಂದ 1919. ಅದೇ ರೀತಿ 1920ರಲ್ಲಿ ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ಸ್ ಅಂತಕ್ಕಂಥದ್ದು ಹುಟ್ಟುಕೋತದ, ಅದು ಜಾರಿಗೆ ಬರ್ತದೆ. ಲೀಗ್ ಆಫ್ ನೇಷನ್ ಜಾರಿಗೆ ಬಂದಿದ್ದು 1920ರಲ್ಲಿ. ಮುಂದಿನ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮೊಳಗಿಸಿದವರು ಯಾರಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಭಗತ್ ಸಿಂಗ್ ಅವರು ಮೊಳಗಿಸ್ತಾರೆ. ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತಕ್ಕಂಥ ಒಂದು ಘೋಷಣೆ ಮಾಡಿದವರು ಬಾಲ್ ಗಂಗಾಧರ್ ತಿಲಕ್ರವರು. ವೇದಗಳಿಗೆ ಹಿಂತಿರುಗಿ ಅಂತೇಳಿ ಘೋಷಣೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು. ಅದೇ ರೀತಿ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ನೀಡುವೆ ಅಂತೇಳಿ ಘೋಷಣೆ ಮೊಳಗಿಸಿದವರು ಸುಭಾಷ್ ಚಂದ್ರ ಬೋಸ್ರವರು. ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಈ ಕೆಳಗಿನ ಯಾವ ಅಂಶ ಮುಖ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತಕ್ಕಂಥದ್ದು. ರಕ್ತದ ಪರಿಚಲನೆಯನ್ನು ವಿವರಿಸಿದವರು ಯಾರಂದರೆ ವಿಲಿಯಂ ಹಾರ್ವಿ ಅವರು. ರಕ್ತದ ಪರಿಚಲನೆಯನ್ನು ವಿವರಿಸಿದವರು ವಿಲಿಯಂ ಹಾರ್ವಿ ಅವರು. ರಕ್ತದ ವರ್ಗೀಕರಣ ಮಾಡಿದವರು ಕಾರ್ಲ್ಯಾಂಡ್ ಸ್ಟಿನ್ನರ್ ಅವರು. ಕೆಂಪು ರಕ್ತ ಕಣಗಳು 100ರಿಂದ 120 ದಿನಗಳವರೆಗೆ ಬದುಕಿರುತ್ತವೆ. ಅದೇ ರೀತಿ ಬಿಳಿ ರಕ್ತ ಕಣಗಳು 12 ಗಂಟೆಯಿಂದ 300 ದಿನಗಳವರೆಗೆ ಈ ಬಿಳಿ ರಕ್ತ ಕಣಗಳು ಬದುಕಿರ್ತವೆ. ಅದೇ ರೀತಿ ರಕ್ತದ ಅಧ್ಯಯನ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಂದರೆ ಹೆಮಟಾಲಜಿ ಅಂತ ಕರಿತೀವಿ. ರಕ್ತದ ಅಧ್ಯಯನಕ್ಕೆ ಹೆಮಟಾಲಜಿ ಅಂತ ಕರಿತೀವಿ. ಅದೇ ರೀತಿ ಓ ರಕ್ತದ ಗುಂಪಿನವರು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ, ಓ ರಕ್ತದ ಗುಂಪಿನವರು. ಅದೇ ರೀತಿ AB ರಕ್ತದ ಗುಂಪಿನವರು ಸಾರ್ವತ್ರಿಕ ಸ್ವೀಕಾರದ ಗುಂಪು ಅಂತೇಳಿ ಕರೀತಾರೆ. ರಕ್ತದ pH ಮೌಲ್ಯ ಎಷ್ಟಿದೆ ಅಂದರೆ 7.4 ಆಗಿರ್ತದೆ ರಕ್ತದ pH ಮೌಲ್ಯ. ಸ್ನೇಹಿತರೆ, ಇವಿಷ್ಟು ಈ 25 ಪ್ರಶ್ನೆಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2020ರಲ್ಲಿ ನಡೆದಿರತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಪ್ರಶ್ನೆಗಳಾಗಿವೆ. ಮುಂದಿನ ಒಂದು ಅವಧಿಯಲ್ಲಿ ಇದೇ ರೀತಿ ಹಲವಾರು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂಥ ಒಂದು ಕಾರ್ಯ ಮಾಡ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಇದೇ ರೀತಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು ಸ್ನೇಹಿತರೆ.